ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೋಸ್ ಗ್ಲಿಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿ ಉನ್ನತ ಇವತ್ತಿನ ಹೊಸ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬಂದು ಸಂಡೇ ಮಾರ್ನಿಂಗ್ ಇಂದ ವ್ಲಾಗ್ ಸ್ಟಾರ್ಟ್ ಮಾಡಿದೀನಿ. ತುಂಬಾ ಜನ ಮೆಸೇಜ್ ಮಾಡಿ ಕೇಳ್ತಾ ಇದ್ರಿ, ಏನಾಯ್ತು ಮೇಡಮ್, ಯಾಕೆ 4 days ಇಂದ ವ್ಲಾಗ್ ಹಾಕಿಲ್ಲ ಅಂತ ಹೇಳಿ. ಸೊ ಆನ್ಸರ್ ಇಸ್ ಪ್ಯೂರ್ಲಿ ಐ ವಾಸ್ ವೆರಿ ಲೇಜಿ. ತುಂಬಾ ಲೇಜಿ ಆಗ್ಬಿಟ್ಟಿದೆ. ವಿಡಿಯೋ ಶೂಟ್ ಮಾಡೋಕ್ಕಾಗ್ಲಿ ಏನು ಮಾಡಕ್ ಮನ್ಸಿಲ್ಲ. ಯಾಕೆಂದ್ರೆ ಬೆಳಿಗ್ಗೆ ಭೈರವ್ಗೆ ಪ್ಯಾಕ್ ಮಾಡ್ಲಿಕ್ಕೆ ತುಂಬಾ ಬೇಗ ಎದ್ಬಿಡ್ತಾ ಇದ್ದೆ. ಸೊ ಹಾಗಾಗಿ ಮಧ್ಯಾಹ್ನ ತುಂಬಾ ಚೆನ್ನಾಗಿ ನಿದ್ದೆ ಬರ್ತಾ ಇತ್ತು. ಅಂಡ್ ನೈಟ್ ಹೊತ್ತು ಕೂಡ ಪಾಪು ಎದ್ದು ಫೀಡ್ ಮಾಡ್ತಾ ಇರ್ತೀನಲ್ಲ, ಸೊ ಒಂಥರ ಇರ್ರೆಗ್ಯುಲರ್ ಸ್ಲೀಪ್ ಆಗ್ಬಿಟ್ಟಿತ್ತು ನನಗೆ. ಸೊ ಹಾಗಾಗಿ ವ್ಲಾಗ್ಸ್ ನಾನೇನು ಶೂಟ್ ಮಾಡಿಲ್ಲ, ಹಾಗಾಗಿ ಏನು ಪೋಸ್ಟ್ ಮಾಡೋಕ್ಕಾಗಿಲ್ಲ. ಸೊ ಹಿಯರ್ ಆನ್ ಇನ್ನು ಒಂದು ವಾರ ಅಷ್ಟೇ ಸಿಗುತ್ತೆ ನನಗೆ ಈ ರೀತಿ ರೆಸ್ಟ್ ತಗೊಳ್ಳಿಕ್ಕೆ. ಸೊ ಐ ಥಾಟ್ ಓಕೆ, ನನಗೆ ಒಂದು ಸ್ವಲ್ಪ ಮಲ್ಕೊಂಡು ರೆಸ್ಟ್ ಮಾಡೋಣ ಅಂತ ಹೇಳಿ ಸೊ ಯಾವುದೇ ರೀತಿ ವ್ಲಾಗ್ಸ್ ನ ಶೂಟ್ ಮಾಡಿಲ್ಲ. ಸೊ ಇವತ್ತು ಬಂದು ಸಂಡೇ ಮಾರ್ನಿಂಗ್ ಇಂದ ವ್ಲಾಗ್ ನ ಸ್ಟಾರ್ಟ್ ಮಾಡಿದ್ನಿ. ಸೊ ಬೆಳಗ್ಗೆನೆ ಎದ್ದು ಕಸ ಗುಡಿಸಿ ಮನೆ ಒರೆಸಿ ಎಲ್ಲ ಕೆಲಸ ಆಗಿದೆ. ಅಂಡ್ ಪೂಜೆ ಕೂಡ ಆಗಿದೆ. ಪೂಜೆ ಎಲ್ಲ ಆದ್ಮೇಲೆನೆ ನಾನು ವ್ಲಾಗ್ ನ ಸ್ಟಾರ್ಟ್ ಮಾಡಿದ್ದೀನಿ. ಬಿಕಾಸ್ ಪೂಜೆ ಮಾಡ್ತಾ ಮಾಡ್ತಾ ವ್ಲಾಗ್ ಮಾಡಕ್ ಶುರು ಮಾಡ್ಬಿಟ್ರೆ ಟೈಮ್ ಹೇಗ್ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ, ಮತ್ತೆ ಪೂಜೆ ಮಾಡೋದು ಲೇಟ್ ಆಗುತ್ತೆ ಅಂತ ಹೇಳಿ ನೆಮ್ಮದಿಯಾಗಿ ಪೂಜೆ ಎಲ್ಲ ಮುಗಿಸಿ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ. ಸೊ ಇನ್ನೊಂದೇನು ಅಂತ ಹೇಳಿದ್ರೆ, ಇವತ್ತು ಪಾಪುನ ನೋಡಕ್ಕೆ ನಮ್ಮ ಮನೆಯವ್ರ ಫ್ರೆಂಡು ಮತ್ತೆ ಅವ್ರ ವೈಫ್ ಇಬ್ರು ಬರ್ತಾ ಇದಾರೆ. ಸೊ ಫಸ್ಟ್ ಟೈಮ್ ಬರ್ತಾ ಇದಾರೆ. ಅವ್ರ ವೈಫ್ ಸ್ಪೆಷಲಿ ಫಸ್ಟ್ ಟೈಮ್ ಬರ್ತಾರೆ. ಸೊ ಅದಕ್ಕೆ ಒಂಚೂರು ಏನಾದ್ರು ಸ್ವೀಟ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದೀನಿ. ಇವತ್ತು ಹಂಗೂ ದೇವ್ರಕ್ಕೆ ಕಡಲೆಬೇಳೆ ಪಾಯಸ ತರ ಮಾಡೋಣ ಅನ್ಕೊಂಡೆ, ಬಟ್ ಇನ್ನು ಅವ್ರು ಬರ್ತಾ ಇದ್ರಲ್ಲ, ಸೊ ಹಾಗಾಗಿ ನಾನು ಒಂದ್ ಸ್ವಲ್ಪ ಶಾವಿಗೆ ಪಾಯಸ ಮಾಡೋಣ ಅಂತ ಹೇಳಿ ಶಾವಿಗೆಗೆಲ್ಲ ರೆಡಿ ಮಾಡ್ಕೊಂಡಿದೀನಿ. ಸೊ ಬೇಗ ಒಂಚೂರು ಏನಾದ್ರು ಪ್ರಿಪ್ರೇಷನ್ ಮಾಡಬೇಕು. ಸೊ ಬನ್ನಿ, ಜಾಸ್ತಿ ಡಿಲೇ ಮಾಡ್ದಲೆ ವ್ಲಾಗ್ ನ ಸ್ಟಾರ್ಟ್ ಮಾಡೋಣ. ಇನ್ನು ನೀವು ಯಾರಾದ್ರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಲೆ ನೋಡ್ತಾ ಇದೀರಾ ಅಂದ್ರೆ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ನ ಶುರು ಮಾಡ್ತಾ ಇದ್ದೀನಿ. ಇನ್ನು ಬೆಳಗ್ಗೆನೇ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿದಾಗ ಒಂದು ರೀತಿ ಸಮಾಧಾನ ಅನಿಸುತ್ತೆ. ಅವತ್ತಿನ ದಿವಸ ಮನೆಯದ ವೈಬೇ ಚೇಂಜ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇವತ್ತು ಕೂಡ ಅದೇ ರೀತಿ ಪ್ರತಿ ಭಾನುವಾರ ಕೂಡ ಒಂದು ರೀತಿ ಸ್ಪೆಷಲ್ ಅಂತಲೇ ಅನಿಸುತ್ತೆ. ಪ್ರತಿಯೊಬ್ಬರಿಗೂ ಆ ಒಂದು ಖುಷಿ ಇದ್ದೇ ಇರುತ್ತೆ ಅನಿಸುತ್ತೆ. ಕೆಲವೊಬ್ಬರು ಗುರುವಾರ ರಾಯರನ್ನ ಮಾಡಿದಾಗ ಆ ಖುಷಿಯ ವೈಬ್ಸ್ ತೊಗೊಳ್ತಾರೆ, ಕೆಲವೊಬ್ಬರು ಸೋಮವಾರ ಮಾಡಿದಾಗ ಅದರದ್ದೇ ಎನರ್ಜಿ ಸಿಗುತ್ತೆ. ಸೊ ಪ್ರತಿಯೊಬ್ಬರಿಗೂ ಒಂದೊಂದಾದಂಥ ಎನರ್ಜಿ ಆಗಿರ್ಬೋದು, ಆ ಯೂನಿವರ್ಸ್ ಆಗಿರ್ಬೋದು ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಇವತ್ತು ಪೂಜೆ ಎಲ್ಲ ಕಂಪ್ಲೀಟಾಗಿ ಆಗಿತ್ತು. ಅಷ್ಟೊತ್ತಿಗೆ ನಮ್ಮ ಮನೆಯವ್ರ ಫ್ರೆಂಡ್ ಕೂಡ ಬರ್ತೀನಿ ಅಂತ ಹೇಳಿ ಕಾಲ್ ಮಾಡಿದರು. ಬಿಕಾಸ್ ಸೀಮಂತ್ ಕೂಡ ಬರೋಕ್ಕಾಗಿರಲಿಲ್ಲ ಅವರಿಗೆ. ಸೊ ಹಾಗಾಗಿ ಪಾಪು ಆಲ್ಮೋಸ್ಟ್ 4 ತಿಂಗಳಾಗಿದೆ, ನಾವು ನೋಡೇ ಇಲ್ಲ ಅಂತ ತುಂಬ ಸತಿ ಫೋನ್ ಮಾಡಿದಾಗ ಅಂದ್ಕೊಳ್ತಾ ಇದ್ರು. ಸೊ ಸರಿ ಆಯಿತು, ಏನೂ ಬೇಜಾರು ಮಾಡ್ಕೊಳ್ಬೇಡಿ, ಬನ್ನಿ ಇವತ್ತು ಅಂತ ಹೇಳಿ ಬನ್ನಿ ಅಂತ ಹೇಳಿದ್ವಿ. ಸೊ ಹಾಗಾಗಿ ಅವರು ಕೂಡ ಬರ್ತೀವಿ ಅಂತ ಹೇಳಿದ್ರು. ಸೊ ಏನೂ ಜಾಸ್ತಿ ಮಾಡ್ಕೊಳ್ಳಿಲ್ಲ. 1 hour ಗ್ಯಾಪಲ್ಲಿ 2 hour ಗ್ಯಾಪ್ಸಲ್ಲಿ ಕಾಲ್ ಮಾಡಿದ್ರಲ್ಲ, ಸೊ ಏನಕ್ಕೆ ಬೇಕಾಗಿ ಮಾಡೋಕ್ಕೆ ಸಾಧ್ಯನೋ ಅದನ್ನು ಮಾಡ್ಕೊಂಡಿದ್ದೆ. ಬಿಕಾಸ್ ಪಾಪುನ ಇಟ್ಕೊಂಡು ಜಾಸ್ತಿ ಏನು ರೆಡಿ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳಿ. ಸೊ ಕಂಪ್ಲೀಟಾಗಿ ಏನು ಮಾಡಿದೆ ಅಂತೆಲ್ಲ ಶೂಟ್ ಮಾಡ್ಲಿಕ್ಕೆ ನನಗೆ ಟೈಮ್ ಆಗಲಿಲ್ಲ. ಬಟ್ ಹಿಂದಿನ ದಿವಸ ಬಿರಿಯಾನಿ 1 pot ರೆಸಿಪಿನ ಮಾಡ್ಕೊಂಡಿದ್ದೆ. ದ್ಯಾಟ್ ಈಸ್ ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂಥೇಳಿ. ಸೊ ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಹಿಂದಿನ ದಿವಸದ ವ್ಲಾಗು. ಅದರಲ್ಲಿ ನಾನು ಮಶ್ರೂಮ್ ಬಿರಿಯಾನಿ ತುಂಬ ಕ್ವಿಕ್ಕಾಗಿ ಆಗಿತ್ತು, ಹಾಗಾಗಿ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ತುಂಬಾ ಸಿಂಪಲಾಗಿ ಮಾಡ್ಕೊಳ್ಬೋದು, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇಲ್ಲಿ ಆಲ್ಮೋಸ್ಟ್ ಒಂದು 5 tablespoon ಅಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾನು ಡ್ರೈ ಮಸಾಲ ಏನಿರುತ್ತೆ ಅದನ್ನು ಬಳಸ್ಕೊಂಡಿದ್ದೀನಿ. ಚಕ್ಕೆ, ಲವಂಗ, ಮೊಗ್ಗು, ಅದಾದಮೇಲೆ ಪಲಾವ್ ಎಲೆ, ಒಂದು ಸ್ವಲ್ಪ ಮೆಣಸು, ಇದಿಷ್ಟನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಘಮ ಬಿಡೋ ತನಕ ಫ್ರೈ ಮಾಡ್ತೀನಿ. ಸೊ ಇದೆಲ್ಲ ಫ್ರೈ ಮಾಡಾದಮೇಲೆ ಹಸಿಮೆಣ್ಸಿನ್ಕಾಯಿ ಏನಿದೆ ಅದನ್ನು ಫ್ರೈ ಮಾಡ್ಕೊಳ್ತೀನಿ ನಾನು. ಹಸಿಮೆಣ್ಸಿನ್ಕಾಯಿ ಒಂದು ನಿಮ್ಮ ಖಾರಕ್ಕೆ ತಕ್ಕನಾಗಿ ಬಳಸ್ಕೊಳ್ಳಿ. ನಾನಿಲ್ಲಿ 2 ಪಾವಷ್ಟು ಅಕ್ಕಿನ ಬಳಸ್ಕೊತಾ ಇದ್ದೀನಿ. ಅದಕ್ಕೆ ಒಂದು 3ರಿಂದ 4 ಮೀಡಿಯಮ್ ಸೈಜ್ದು ಹಸಿಮೆಣ್ಸಿನ್ಕಾಯಿನ ಬಳಸ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದೇನು ಅಂತ ಹೇಳಿದ್ರೆ, ಹೊಸದಾಗಿ ನಾನು ಕುಕ್ಕರ್ ಏನು ತೊಗೊಂಡಿದ್ದೆ ಕಾಂಬೋ ಸೆಟ್ಟು, ಅದರದ್ದು ಫಸ್ಟ್ ಟೈಮ್ ರೆಸಿಪಿ ನಾನು ಟ್ರೈ ಮಾಡ್ತಾ ಇರೋವಂಥದ್ದು. ಒಂದು ಡೌಟ್ ಇತ್ತು, ಎಲ್ಲಿ ಸ್ಟೀಲ್ ಅಲ್ವಾ, ಸೊ ತಳ ಹಿಡಿದು ಬಿಡುತ್ತೇನೋ ಅಂತ ಅಂದ್ಕೊಂಡಿದ್ದೆ. ಬಟ್ ಟ್ರಸ್ಟ್ ಮೀ ತುಂಬ ಚೆನ್ನಾಗಿ ಆಗಿತ್ತು. ಪಲಾವ್ ಯಾವುದೇ ರೀತಿ ತಳ ಹಿಡಿದಿರಲಿಲ್ಲ. ಯೂಶ್ವಲಿ ಪಲಾವ್ ಮಾಡಿದಾಗ ಕೆಲವೊಂದು ಸತಿ ತಳ ಹಿಡಿಯುವಂಥದ್ದು ಆ ಥರದ್ದೆಲ್ಲ ಆಗುತ್ತೆ. ಆ ರೀತಿ ಏನೂ ಆಗಿಲ್ಲ. ತುಂಬಾ ರುಚಿಯಾಗಿ ಹಾಗೆ ತುಂಬಾ ಟೇಸ್ಟಿಯಾಗಿ ಕೂಡ ಬಂದಿತ್ತು. ಕೊನೆಯಲ್ಲಿ ನೀವೇ ನೋಡ್ತಿರಲ್ಲ ಕ್ಲಿಪ್ಪಿಂಗಲ್ಲಿ ಎಷ್ಟು ಚೆನ್ನಾಗಿ ಉದ್ರುದ್ರಾಗಿ ಬಂದಿದೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ. ಇನ್ನು ಇವಾಗ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದಂಥ ಆನಿಯನ್ನ ಬಳಸ್ಕೊಳ್ತಾ ಇದ್ದೀನಿ. ರೈಸ್ ಐಟಮ್ಗೆ ಸ್ವಲ್ಪ ಆನಿಯನ್ನ ಹೆಚ್ಚಾಗಿ ಬಳಸ್ಕೊಂಡ್ರೆ ರುಚಿ ಕೂಡ ಚೆನ್ನಾಗಿ ಇರುತ್ತೆ. ಸೊ ಹಾಗಾಗಿ ಆನಿಯನ್ ಕಂಪ್ಲೀಟಾಗಿ ಬ್ರೌನಾಗಿ ಫ್ರೈ ಆಗೋ ತನಕ ನಾನಿಲ್ಲಿ ಫ್ರೈ ಮಾಡ್ತಾ ಇದ್ದೀನಿ.
ಇದಕ್ಕೆ ಯಾವುದೇ ರೀತಿ ರುಬ್ಬೋ ಮಸಾಲೆ ಅವಶ್ಯಕತೆ ಇಲ್ಲ. ಸೊ ಸ್ವಲ್ಪ ಜಜ್ಜಿಟ್ಕೊಂಡಿದ್ದಂತೆ ಶುಂಠಿ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಬಳಸ್ಕೋಬೋದು. ನನಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಾಗ ಏನೋ ಒಂಥರ ಚೆನ್ನಾಗಿ ಅನಿಸಲ್ಲ. ಸೊ ಹಾಗಾಗಿ ಈ ರೀತಿ ಫ್ರೆಶ್ ಆಗಿಯೇ ಜಜ್ಜಿಕೊಂಡು ಹಾಕ್ಕೊಂಡು ಬಿಡ್ತೀನಿ. ಇದು ಕೂಡ ತುಂಬ ಚೆನ್ನಾಗಿ ಇರುತ್ತೆ, ಚೆನ್ನಾಗಿ ಅನಿಸುತ್ತೆ. ತುಂಬ ಪೇಸ್ಟ್ ಮಾಡಿಬಿಟ್ಟಷ್ಟು ಚೆನ್ನಾಗಿ ಅನಿಸಲ್ಲ ನನಗೆ. ಸೊ ಹಾಗಾಗಿ ಜಜ್ಜಿಬಿಟ್ಟೆ ಹಾಕ್ಕೊಳ್ಬಿಡ್ತೀನಿ ನಾನು ಈ ರೀತಿ. ಆ್ಯಂಡ್ ಹಸಿ ವಾಸನೆ ಎಲ್ಲ ಕಂಪ್ಲೀಟಾಗಿ ಹೋಗೋ ತನಕ ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾಗತ್ತೆ. ಇನ್ನು ಆನಿಯನ್ಸ್ ಎಲ್ಲ ಚೆನ್ನಾಗಿ ಬೆಂದಿದೆ ಅಂತ ಅಂದಾಗ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ 2 ಮೀಡಿಯಮ್ ಸೈಜಿನ ಟೊಮೆಟೊನ ಬಳಸ್ಕೊಳ್ತಾ ಇದ್ದೀನಿ. ಟೊಮೆಟೊ ಎಲ್ಲ ಕಂಪ್ಲೀಟಾಗಿ ಸಾಫ್ಟ್ ಆದಮೇಲೆ ನಾನು ಮಶ್ರೂಮ್ ಏನಿತ್ತು ಅದನ್ನು ವಾಶ್ ಮಾಡಿಕೊಂಡು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೆ. ಅದಕ್ಕೆ ನಾನೊಂದು ಸ್ವಲ್ಪ ಮೊಸರು, ಅರಿಶಿಣದ ಪುಡಿ, ಖಾರದ ಪುಡಿ, ಅದ್ರ ಜೊತೆಗೆ ಮಟನ್ ಮಸಾಲ ಪೌಡರ್ ಏನು ಬರುತ್ತೆ ಅದನ್ನು ಹಾಕ್ಕೊಂಡು ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ. ಆಲ್ಮೋಸ್ಟ್ ಒಂದು 15 ಮಿನಿಟ್ಸ್ ಅದನ್ನು ಮ್ಯಾರಿನೇಟ್ ಮಾಡಿಟ್ಬಿಟ್ರೆ ಚೆನ್ನಾಗಿ ಹೀರತ್ತೆ ಮತ್ತು ತುಂಬ ಬೇಗ ಕೂಡ ಕುಕ್ ಮಾಡ್ಬೋದು ನಾವು. ಈಗ ಈರುಳ್ಳಿ ಎಲ್ಲ ಹೆಚ್ಕೊಳ್ಳೋ ಅಷ್ಟೊತ್ತಿಗೆ ನಮಗೆ ಮ್ಯಾರಿನೇಟ್ ಆಗಿಬಿಟ್ಟಿರುತ್ತೆ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸಿನ್ಸ್ ಅದನ್ನು ಮ್ಯಾರಿನೇಟ್ ಮಾಡಿದ್ದಾಗ. ಇನ್ನು ಈಗ ಟೊಮೆಟೊಗೆ ಒಂದು ಸ್ವಲ್ಪ ನಾನು ಸಾಲ್ಟ್ ಹಾಕಿದಾಗ ಸಾಫ್ಟ್ ಆಗುತ್ತೆ ಅಂತ ಹೇಳಿ ಬೇಗ ಕುಕ್ ಆಗುತ್ತೆ ಟೊಮೆಟೊ. ಹಾಗಾಗಿ ಎಷ್ಟು ಬೇಕೋ ಟೊಮೆಟೊ ಕರಗೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಳ್ತೀನಿ. ತುಂಬ ಜಾಸ್ತಿ ಉಪ್ಪು ನಾವು ಒಗ್ಗರಣೆಗೆ ಹಾಕ್ಬಿಟ್ರೆ ಒಂಥರ ಬರೀ ಈರುಳ್ಳಿ ಟೊಮೆಟೊಗೆ ಹಿಡಿದ್ಬಿಡುತ್ತೆ. ಸೊ ಇದು ನಾನು ಮ್ಯಾರಿನೇಟ್ ಮಾಡಿಟ್ಕೊಂಡಿರುವಂಥ ಮಶ್ರೂಮು. ಸೊ ಕಟ್ ಮಾಡಿಕೊಂಡು ಇದೆಲ್ಲ ಐಟಮ್ಸ್ ಹಾಕ್ಕೊಂಡು ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಕೂಡ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇದನ್ನು ಹಾಕ್ಕೊಂಡು ಮ್ಯಾರಿನೇಟ್ ಮಾಡಿದ್ದೀನಿ. ಸೊ ಎಷ್ಟು ಕ್ವಿಕ್ಕಾಗಿ ಮಾಡ್ಬೋದು ನೋಡಿ. ಮ್ಯಾರಿನೇಟ್ ಮಾಡಿರೋದ್ರಲ್ಲೇ ಎಲ್ಲ ಮಸಾಲೆ ಇರುತ್ತೆ. ಸೊ ಇದ್ರ ಮೇಲೆ ನಾನೇನು ಎಕ್ಸ್ಟ್ರಾ ಮಸಾಲೆ ಹಾಕ್ಲಿಕ್ಕೆ ಹೋಗಲ್ಲ. ಈರುಳ್ಳಿ ಟೊಮೆಟೊ ಫ್ರೈ ಮಾಡಾದ್ಮೇಲೆ ಈ ರೀತಿ ಮಶ್ರೂಮ್ನ ಹಾಕ್ಕೊಂಡ್ಬಿಟ್ರೆ ಇದೇ ಗ್ರೇವಿ ಥರ ಆಗುತ್ತೆ. ನೀವೇನಾದರೂ ಗ್ರೇವಿ ಥರ ತಿನ್ನಬೇಕು ಅಂತಂದರೆ ಸೆಮಿ ಗ್ರೇವಿ ಥರ ಚಪಾತಿಗಳಿಗೆ ಅದಕ್ಕೂ ನೀವು ಇದನ್ನು ಇಷ್ಟೇ ಚೆನ್ನಾಗಿ ಬಾಡಿಸ್ಕೊಂಡು ಕೂಡ ತಿನ್ಬೋದು. ತುಂಬಾ ರುಚಿಯಾಗಿ ಇರುತ್ತೆ. ನೀವು ಇದಕ್ಕೆ ರೈಸ್ನ ಆ್ಯಡ್ ಮಾಡ್ಕೊಂಡ್ಬಿಟ್ರೆ ಮಶ್ರೂಮ್ ಬಿರಿಯಾನಿ ಆಗುತ್ತೆ. ತುಂಬಾ ರುಚಿಯಾಗಿ ಇರುತ್ತೆ. 2 ಥರ ರೆಸಿಪಿ ನೀವು ಟ್ರೈ ಮಾಡ್ಬೋದು. ಒಮ್ಮೆ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ. ಮಸಾಲೆ ಎಲ್ಲ ಕಂಪ್ಲೀಟಾಗಿ ಎಣ್ಣೆ ಬಿಟ್ಟು ಈ ರೀತಿ ಕುದೀತಾ ಇರಬೇಕಾದಾಗ ಅಕ್ಕಿನ ಇದಕ್ಕೆ ಸೇರಿಸ್ಕೊಂಡ್ಬಿಟ್ರೆ ತುಂಬಾ ಒಳ್ಳೆ ಘಮ ಬರುತ್ತೆ. ಆ್ಯಂಡ್ ಅಕ್ಕಿನ ಕೂಡ ನಾನು ತುಂಬ ಹೊತ್ತು ನೆನೆಸ್ಕೊಳ್ಳೋದಿಲ್ಲ, ಸುಮ್ಮನೆ ವಾಶ್ ಮಾಡಿಬಿಟ್ಟು ನಾನು ಹಾಕ್ಬಿಡ್ತೀನಿ. ಆ್ಯಂಡ್ ಇಲ್ಲಿ ಬಳಸ್ತಾ ಇರುವಂಥದ್ದು ನಾರ್ಮಲ್ ಅಕ್ಕಿನೇ, ಯಾವುದೇ ರೀತಿ ಬಾಸುಮತಿ ರೈಸ್ ನಾನೇನು ಬಳಸಿಲ್ಲ. ರೆಗ್ಯುಲರ್ ಅನ್ನಕ್ಕೆ ನಾವು ಬುಲೆಟ್ ರೈಸ್ ಅಂತ ಏನು ಬಳಸ್ತೀವೋ ಅದೇ ರೈಸ್ನ ನಾನಿಲ್ಲಿ ಬಳಸ್ತಾ ಇದ್ದೀನಿ. ತುಂಬಾ ರುಚಿಯಾಗಿ ಬರುತ್ತೆ. ನೀವು ಬೇಕು ಅಂತಂದರೆ ಬಾಸುಮತಿ ರೈಸ್ ಕೂಡ ಇದಕ್ಕೆ ಬಳಸ್ಕೋಬೋದು, ರುಚಿಯಾಗೂ ಇರುತ್ತೆ. ಇನ್ನು ಕಂಪ್ಲೀಟಾಗಿ ಇದನ್ನು ಮಿಕ್ಸ್ ಮಾಡಾದಮೇಲೆ 1:2 ರೇಷಿಯೋದಲ್ಲಿ ನಾನು ನೀರನ್ನು ಹಾಕಿ ಇವಾಗ ಇನ್ನೊಂದು ಸತಿ ನಾನು ಉಪ್ಪನ್ನ ಚೆಕ್ ಮಾಡ್ಕೊಳ್ತೀನಿ. ಆವಾಗಲೇ ಬರೀ ಟೊಮೆಟೊ ಮಾತ್ರ ಸಾಫ್ಟ್ ಆಗಲಿಕ್ಕೆ ಹಾಕಿದ್ದಲ್ವ. ಸೊ ನೀರೆಲ್ಲ ಹಾಕಾದ್ಮೇಲೆ ಕನ್ಸಿಸ್ಟೆನ್ಸಿ ಚೆಕ್ ಮಾಡಿ ಉಪ್ಪನ್ನ ಚೆಕ್ ಮಾಡಿಬಿಟ್ಟು ನಾನು ಲಿಡ್ನ ಕ್ಲೋಸ್ ಮಾಡಿಬಿಡ್ತೀನಿ. ಎಷ್ಟು ಬೇಗ ಆಗೋಗುತ್ತೆ ಅಂತಂದರೆ ಭೈರವ್ನ ಸ್ಕೂಲಿಂದ ಕರ್ಕೊಂಡು ಬರೋ ಅಷ್ಟೊತ್ತಿಗೆ ಈ ರೀತಿ ಬಿರಿಯಾನಿ ರೆಡಿ ಆಗಿಬಿಟ್ಟಿದ್ರೆ ಅವ್ನು ಮೊಸರು ಜೊತೆಗೆ ಇಷ್ಟಪಟ್ಕೊಂಡು ಬಿರಿಯಾನಿ ಅಂತ ಹೇಳಿ ತಿಂತಾನೆ. ಸೊ ಎಸ್, ಇದಾಗಿತ್ತು 1 ಪಾಟ್ ರೆಸಿಪಿ. ನೀವು ಕೂಡ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಿ. ಈ ರೀತಿ ಒಂದು ಸತಿ ಮಾಡಿಕೊಂಡು ತುಂಬ ಕ್ವಿಕ್ಕಾಗಿ ಮಾಡ್ಬೋದು. ಮ್ಯಾರಿನೇಟ್ ಮಾಡಿಟ್ಟಿದ್ದಾಗ ನಾವು ಯಾವುದೇ ರೀತಿ ಮಸಾಲೆನ ಬಳಸೋ ಅವಶ್ಯಕತೆ ಇರೋದಿಲ್ಲ, ತುಂಬಾ ಬೇಗ ಮಾಡ್ಕೊಳ್ಬೋದು. ಸೊ 1 ವಿಷಲ್ ಬರೆಸಿ ಆಫ್ ಮಾಡಿ ತಣ್ಣಗಾದ್ಮೇಲೆ ಹುಡಿಯಾಗಿ ಎಷ್ಟು ಚೆನ್ನಾಗಿ ಬಿರಿಯಾನಿ ರೆಡಿಯಾಗಿದೆ ನೋಡ್ಬೋದು. ವಾವ್ ಅನಿಸುತ್ತೆ. ಮನೆಯೆಲ್ಲ ಘಮ ಘಮ ಅನ್ನೋಕ್ಕೆ ಶುರುವಾಗಿದೆ. ಸೊ ಇದೇ ರೀತಿ ನಾವು ಪನ್ನೀರ್ ಆಗಿರ್ಬೋದು, ಮಶ್ರೂಮ್ ಆಗಿರ್ಬೋದು, ಚಿಕನ್ ಬಿರಿಯಾನಿ ಆಗಿರ್ಬೋದು, ಇದೇ ರೀತಿ ಸಿಂಪಲ್ಲಾಗಿ ನಾವು ಮನೆಯಲ್ಲಿ ಕ್ವಿಕ್ಕಾಗಿ 1 ಪಾಟ್ ರೆಸಿಪಿನ ಟ್ರೈ ಮಾಡ್ಬೋದು. ವೆರಿ ಗುಡ್. ಟು ಸ್ಪೆಲ್ಲಿಂಗ್ TWO TWO2. ವೆರಿ ಗುಡ್. ನಾನು ಮಾಡ್ತೀನಿ ಕದು. ಸೂಪರ್ ಆಗಿದೆ. ನಡಿ ತಿನ್ನಡಿ ನೀನು ಬಿರಿಯಾನಿ. ಭೈರವೇ ಬಿರಿಯಾನಿ ಮಾಡಿದಾನೆ ಇವತ್ತು. ಏನ್ ಕಲ್ತ್ಕೊಂಡ್ ಇವತ್ತು ಸ್ಕೂಲಲ್ಲಿ? ಗೊತ್ತಿಲ್ಲ, ಮ್ಯಾಮ್ ಗೊತ್ತು. ಓಯ್ ನೀವ್ ಅನ್ನಂದೆ ಓ ಆಮೇಲೆ. ಸೊ ಎಸ್, ವ್ಲಾಗ್ನ ಮಾಡೋಕ್ಕೆ ಆಗಲಿಲ್ಲ ಬಿಕಾಸ್ ಅವ್ರು ಬಂದಿದ್ದು ಗಡಿ ಬಿಡಿಲಿ ಮತ್ತು ಅಡುಗೆ ಎಲ್ಲ ಮಾಡಬೇಕಿತ್ತು. ಅವ್ರ ಜೊತೆ ಮಾತಾಡ್ತಾ ಟೈಮ್ ಹೇಗೋಯ್ತು ಅಂತಲೇ ಗೊತ್ತಾಗಿಲ್ಲ. ಸೊ ಹಾಗಾಗಿ ವ್ಲಾಗ್ನ ನಾನೇನು ಕಂಟಿನ್ಯೂ ಮಾಡಲ್ಲ. ಸೊ ಅವರೆಲ್ಲ ಹೋದ್ಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಸೊ ಸಿಕ್ಕಾಪಟ್ಟೆ ಟಯರ್ಡ್ ಅನ್ನಿಸ್ತಾ ಇದೆ ಈ ನಡುವೆ. ಆ್ಯಂಡ್ ಒಂಥರ ತುಂಬ ನಿದ್ದೆ ಥರ ಅನ್ನಿಸ್ತಾ ಇದೆ, ಯಾಕೆ ಅಂತ ಗೊತ್ತಿಲ್ಲ.
ಸೊ ಎಸ್ ಪ್ರಾಬಬ್ಲಿ ಥೈರಾಯ್ಡ್ ಟೆಸ್ಟ್ ಮಾಡಿಸ್ಬೇಕು ಅಂತ ಅನ್ಸುತ್ತೆ. ಸೊ ಥೈರಾಯ್ಡ್ ಟ್ಯಾಬ್ಲೆಟ್ಸ್ ನಾನು ನನ್ನ ಪ್ರೆಗ್ನೆನ್ಸಿ ಟೈಮಿಂದ ಶುರು ಮಾಡಿದ್ದು ತಗೊಳ್ಳಿಕ್ಕೆ. ಸೊ ಈಗ ಮತ್ತೆ ಚೆಕ್ ಮಾಡಿಸ್ಬೇಕು. ಇಟ್ಸ್ ಆಲ್ರೆಡಿ ಬೀನ್ 4 months ಅಲ್ಲ. ಸೊ ಪಾಪುಗೆ ಎನಿವೇಸ್ ಮಂಡೇ ವ್ಯಾಕ್ಸಿನೇಷನ್ಗೆ ಹೋಗೋಣ ಅಂತ ಇದ್ದೀವಿ. ಸೊ ಹೋದಾಗ ನಾನು ಹಾಗೆ ಟೆಸ್ಟ್ ಮಾಡಿಸ್ಕೊಳ್ಳೋಣ ಆ್ಯಂಡ್ ಒಂದು ಒಪಿನಿಯನ್ ತೊಗೊಳ್ಳೋಣ, ಏನಾದರೂ ಡೋಸೇಜಲ್ಲಿ ಚೇಂಜ್ ಮಾಡಬೇಕಾ ಅಥವಾ ಏನು ಅಂತ ಹೇಳಿ. ಬಿಕಾಸ್ ಯೂಶ್ವಲಿ ಥೈರಾಯ್ಡ್ ಇದ್ದಾಗ ಈ ರೀತಿ ತುಂಬ ನಿದ್ದೆ ಬರುವಂಥದ್ದಾಗಿರ್ಬೋದು ಅಥವಾ ವೇಟ್ ಗೇನ್ ಆಗುವಂಥದ್ದಾಗಿರ್ಬೋದು, ತುಂಬ ಟಯರ್ಡ್ನೆಸ್ ಆಗಿರ್ಬೋದು, ಈ ರೀತಿ ಚೇಂಜಸ್ ಆಗುತ್ತೆ. ಸೊ ಅದಕ್ಕೆ ಒಂದ್ಸತಿ ಡಬಲ್ ಚೆಕ್ ಮಾಡಿಸ್ಕೊಬಿಡೋಣ ಅಂತ ಹೇಳಿ ಮಂಡೇ ಹೋಗೋಣ ಅಂತ ಇದ್ದೀವಿ. ಪಾಪುಗೆ 3.5 months ವ್ಯಾಕ್ಸಿನೇಷನ್ನು ಮಾಡಿಸ್ಬೇಕು ಆ್ಯಂಡ್ ನನಗೂ ಕೂಡ ಹಾಗೆ ಸುಮ್ಮನೆ ಒಂದು ರೆಗ್ಯುಲರ್ ಚೆಕಪ್ ಅಲ್ಲಿ ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ಸೊ ಎಸ್, ಇವತ್ತಿನ ವ್ಲಾಗಲ್ಲಿ ನಾನು ತುಂಬ ಜನ ಕೇಳ್ತಾ ಇದ್ರಿ ಡೈಪರ್ಸ್ ಬಗ್ಗೆ, ಎಲ್ಲಿ ಬುಕ್ ಮಾಡ್ತೀರಾ ಡೈಪರ್ಸ್, ಯಾವ್ದನ್ನ ಯೂಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿ. ನಾನು ಹಿಂದಿನ ವ್ಲಾಗ್ಸ್ಗಳಲ್ಲೂ ಒಂದಷ್ಟು ನಾನು ಹೇಳಿದ್ದೀನಿ ಯಾವ ಡೈಪರ್ಸ್ ಯೂಸ್ ಮಾಡ್ತೀನಿ, ನಾನು ಪಾಪುಗೆ ರ್ಯಾಷಸ್ ಆಗ್ದಂಗೆ ಹೇಗೆ ಕೇರ್ ಮಾಡಬೇಕು ಅಂತ ಹೇಳಿದ್ದೀನಿ. ಸೊ ಈ ಒಂದು ವ್ಲಾಗಲ್ಲಿ ಕೂಡ ನಾನು ಡೀಟೇಲ್ ಆಗಿ ಹೇಳ್ತೀನಿ ನಾನು ಏನು ಫಾಲೋ ಮಾಡ್ತೀನಿ ಅಂತ ಹೇಳಿ. ಸೊ ಕ್ಲಾತ್ ಡೈಪರ್ ಯಾವಾಗ ಹಾಕ್ತೀರಾ, ಮತ್ತೆ ಯೂಸ್ ಅಂಡ್ ಥ್ರೋ ಡೈಪರ್ಸ್ ಯಾವಾಗ ಬಳಸ್ತೀರಾ ಅಥವಾ ಪ್ಲಾಸ್ಟಿಕ್ ಡೈಪರ್ಸ್ ಯಾವಾಗ ಬಳಸ್ತೀರಾ ಅಂತ ಕೇಳಿದಿರಾ. ಸೊ ಯೂಶಲಿ ಪಾಪುಗೆ ಬೆಳಗ್ಗೆ ಎದ್ದ ತಕ್ಷಣ ನೈಟ್ ನಾನೇನು ಡೈಪರ್ ಹಾಕಿರ್ತೀನಿ. ಸೊ ಥ್ರೂ ಔಟ್ ದ ನೈಟ್ ಆಲ್ಮೋಸ್ಟ್ ಒಂದೇ ಡೈಪರ್ ಅವನಿಗೆ ಸಾಕಾಗುತ್ತೆ. ಸೊ ನೈಟ್ ಹತ್ತತ್ರ ನಾನೊಂದು 11 o'clock ಹಂಗೆ ಹಾಕ್ತೀನಿ. 10:30, 11 o'clock ಹಂಗೆ ನಾನು ಡೈಪರ್ನ ಹಾಕಿದ್ರೆ ಮಾರ್ನಿಂಗ್ ಒಂದು 12 o'clock ತನಕನೂ ಅದು ಸ್ಟೇ ಆಗುತ್ತೆ. ಆಲ್ಮೋಸ್ಟ್ 12 hours ಸ್ಟೇ ಇರುವಂಥ ಪ್ಯಾಂಪರ್ಸ್, ಸಾರಿ ನಾಟ್ ಪ್ಯಾಂಪರ್ಸ್, ಮೊಮಿ ಪೋಕೋ ಪ್ಯಾಂಟ್ಸ್ನ ನಾನು ಯೂಸ್ ಮಾಡುವಂಥದ್ದು. ಸೊ ಅದನ್ನ ಕೂಡ ಕೇಳ್ತಾ ಇದ್ರಿ ಯಾವ ಆ್ಯಪಲ್ ತೊಗೊಳ್ತೀರಾ ಅಂತ ಹೇಳಿ. ಸೊ ಒಂದೊಂದು ಆ್ಯಪಲ್ ಒಂದೊಂದು ಡಿಸ್ಕೌಂಟ್ ಇರುತ್ತೆ. ಕೆಲವೊಂದ್ಸತಿ ಅಮೆಝಾನಲ್ಲಿ, ಕೆಲವೊಂದ್ಸತಿ ಫ್ಲಿಪ್ಕಾರ್ಟಲ್ಲಿ ತೊಗೊಳ್ತೀನಿ. ಸೊ ಯೂಶಲಿ ಈ 2 ಆ್ಯಪೇ ನಾನು ಮೇಜರ್ ಆಗಿ ಬಳಸುವಂಥದ್ದು. ಐದರ್ ಅಮೆಝಾನ್ ಇಲ್ಲ ಫ್ಲಿಪ್ಕಾರ್ಟಲ್ಲಿ ನಾನು ಪಾಪುಗೆ ಡೈಪರ್ಸ್ನ ತೊಗೊಳ್ತೀನಿ. ಸೊ ನೈಟ್ ನಾನು ಹಾಕಿದ್ದನ್ನ ಬೆಳಗ್ಗೆ ಅರೌಂಡ್ 8 o'clock ತೆಗೆದಾಗ ನಾನು ಯೂಶಲಿ ಅವನ್ನ ಹಾಗೆ ಬಿಟ್ಬಿಡ್ತೀನಿ. ರಬ್ಬರ್ ಶೀಟ್ನ ಸ್ಪ್ರೆಡ್ ಮಾಡಿಬಿಟ್ಟು ಬೆಡ್ ಮೇಲೆ ಹಾಗೆ ಮಲಗಿಸಿರ್ತೀನಿ ನಾನು. ತೆಗೆದ ತಕ್ಷಣ ನಾನು ಆಯಿಲ್ನ ಅಪ್ಲೈ ಮಾಡ್ತೀನಿ. ಸೊ ಇರ್ರೆಸ್ಪೆಕ್ಟಿವ್ ಆಫ್ ಅವನಿಗೆ ರೆಡ್ನೆಸ್ಸು, ರ್ಯಾಷಸ್ಸು ಇದೆಯೋ ಇಲ್ವೋ, ಇಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಅವನಿಗೆ ಆಯಿಲ್ನ ಅಪ್ಲೈ ಮಾಡಿಬಿಡ್ತೀನಿ. ಆದರೆ ಫುಲ್ ಬಾಡಿಗೆ ಅಪ್ಲೈ ಮಾಡೋಕ್ಕೆ ಹೋಗಲ್ಲ, ಬಿಕಾಸ್ ಅವ್ನು ಆ ಕಡೆ ಈ ಕಡೆ ತುಂಬ ಒದ್ದಾಡಿದಾಗ ಎಲ್ಲ ರಬ್ಬರ್ ಶೀಟ್ಗೆ ಅಂಟ್ಕೊಂಡು ಬಿಡುತ್ತೆ ಅಂತ ಹೇಳಿ ಬರೀ ಡೈಪರ್ ತೆಗೆದಾಗ ಆ ಏರಿಯಾಗೆ ಮಾತ್ರ ನಾನು ಆಯಿಲ್ನ ಅಪ್ಲೈ ಮಾಡ್ತೀನಿ. ಸೊ ಆಯಿಲ್ ಬಂದ್ಬಿಟ್ಟು ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡೋಂಥ ಕೊಕೊನಟ್ ಆಯಿಲ್ ಆದರೂ ಬಳಸ್ಬೋದು, ಅಥವಾ ನಾನು ಹಿಮಾಲಯ ಆಯಿಲ್ ಏನಿದೆ ಅದನ್ನ ಬಳಸ್ತೀನಿ. ಸೊ ಯೂಶಲಿ ನಾನು ಹಿಮಾಲಯದೇ ಬಳಸ್ತೀನಿ. ತುಂಬ ಸತಿ ನೋಡಿದ್ದೀರಾ ಪಾಪುಗೆ ಏನು ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಅಂತ ಹೇಳಿ. ಸೊ ಹಿಮಾಲಯ ಬೇಬಿ ಮಸಾಜ್ ಆಯಿಲ್ ಏನಿದೆ ಅದನ್ನೇ ನಾನು ಹಾಕ್ತೀನಿ. ಸೊ ಅದಾದ್ಮೇಲೆ ಅವನಿಗೆ ಒಂದು 1/2 hour to 45 minutes ಅವನಿಗೆ ಅದೇ ರೀತಿ ಆಟ ಆಡೋಕ್ಕೆ ಬಿಟ್ಬಿಡ್ತೀನಿ. ಅದಾದ್ಮೇಲೆ ಅವನಿಗೆ ಮತ್ತೆ ನೆಕ್ಸ್ಟ್ ಫೀಡಿಂಗ್ ತಗೊಳ್ಬೇಕಲ್ಲ. ಸೊ ಅವಾಗ ನಾನು ಕ್ಲಾತ್ ಡೈಪರ್ನ ಬಳಸ್ತೀನಿ. ಸೊ ಕ್ಲಾತ್ ಡೈಪರ್ ಏನು ತುಂಬ ರಿಟೈನ್ ಮಾಡ್ಕೊಳುತ್ತೆ ಅಂತ ಹೇಳಕ್ಕಾಗಲ್ಲ. 1 or 2 ಪೀಸ್ ಆಗಿದ ತಕ್ಷಣ ಅವನಿಗೆ ಲೀಕ್ ಆಗೋಕ್ಕೆ ಶುರು ಆಗ್ಬಿಡತ್ತೆ. ಬಟ್ ದಟ್ಸ್ ಓಕೆ. ತುಂಬ ಹೊತ್ತು ನಾವು ಪ್ಲಾಸ್ಟಿಕ್ ಡೈಪರ್ ಹಾಕೋದಕ್ಕಿಂತ ಕ್ಲಾತ್ ಡೈಪರ್ ಹಾಕಿದಾಗ ಇಷ್ಟೋ ಒಂದು ಸ್ವಲ್ಪ ಬ್ರೀದಬಿಲಿಟಿ ಇರುತ್ತೆ. ಹಾಗಂತ ಪ್ಲಾಸ್ಟಿಕ್ ಡೈಪರ್ ಬ್ರೀದಬಿಲಿಟಿ ಇರಲ್ಲ ಅಂತಲ್ಲ, ಬಟ್ ಮಕ್ಕಳಿಗೆ ಒಂದು ಸ್ವಲ್ಪ ಕ್ಲಾತ್ ಡೈಪರ್ ಚೆನ್ನಾಗಿ ಗಾಳಿ ಆಡುತ್ತೆ ಅನ್ನೋ ಕಾರಣಕ್ಕೆ ನಾನು ಅವನಿಗೆ ಕ್ಲಾತ್ ಡೈಪರ್ ಹಾಕ್ತೀನಿ. ಸೊ ಅದು ಒಂದು 40-45 minutesಗೆಲ್ಲ 1-2 ಕ್ಲಾತ್ ಡೈಪರ್ ಇದಾಗ್ಬಿಡತ್ತೆ, ಗಲೀಜಾಗ್ಬಿಡತ್ತೆ. ಸೊ ಆಮೇಲೆ ತೆಗ್ದಾದ್ಮೇಲೆ ಅವನಿಗೆ ಸ್ನಾನ ಮಾಡಿಸ್ಕೊಂಡು ಬರ್ತೀನಿ. ಸೊ ಸ್ನಾನ ಮಾಡಿಸ್ಕೊಂಡು ಬಂದಾದ್ಮೇಲೆ ಅವನು ಬೇಗ ನಿದ್ದೆ ಹೋಗ್ಬಿಡ್ತಾನೆ. ಸೊ ಹಾಗಾಗಿ ನಾನು ಅವನ ನಿದ್ದೆನ ಡಿಸ್ಟರ್ಬ್ ಮಾಡ್ಲಿಕ್ಕೆ ಹೋಗಲ್ಲ. ಅವಾಗ ನಾನು ಪ್ಲಾಸ್ಟಿಕ್ ಡೈಪರ್ಸ್ ಏನಿದೆ ಅದನ್ನೇ ಬಳಸ್ತೀನಿ. ಸೊ ಅದು ಅವನು ನಿದ್ದೆ ಮಾಡಿ ಎದ್ದಾದ್ಮೇಲೆ ಇನ್ನೇನು ಸಂಜೆ ಆಗಿರುತ್ತೆ, ಮತ್ತೆ ಪುನಃ ಅದನ್ನ ತೆಗೆದು ಮತ್ತೆ ಈವ್ನಿಂಗ್ ಅಲ್ಲಿ ಕ್ಲಾತ್ ಡೈಪರ್ ಸೇಮ್ ಪ್ರೊಸೀಜರ್. ಪ್ರತಿ ಸತಿ ನಾನು ಡೈಪರ್ನ ತೆಗೆದಾಗ್ಲೂ ಮಗುವಿಗೆ ಆಯಿಲ್ನ ಹಾಕಿ ಮಸಾಜ್ ಮಾಡಿ ಆ ಏರಿಯಾನ ನೀಟಾಗಿ ಕ್ಲೀನಾಗಿ ಇಡ್ತೀನಿ. ಒಂದು ವೈಪ್ಸ್ ತಗೊಂಡು ನೀಟಾಗಿ ವೈಪ್ ಆಫ್ ಮಾಡಿಬಿಟ್ಟು ಅದನ್ನ ಬಳಸೋದ್ರಿಂದ ಮಗುವಿಗೆ ಯಾವುದೇ ರೀತಿ ರ್ಯಾಷಸ್ ಆಗೋದಿಲ್ಲ. ಸೊ ರೆಗ್ಯುಲರ್ ಆಗಿ ನಾವು ಅದನ್ನ ತೆಗಿತೀವಿ, ಕ್ಲೀನ್ ಮಾಡ್ತೀವಿ ಆ್ಯಂಡ್ ಆಯಿಲ್ನ ಅಪ್ಲೈ ಮಾಡೋದ್ರಿಂದ ಮಗುವಿನ ಸ್ಕಿನ್ ಮಾಯಿಶ್ಚರೈಸ್ಡ್ ಆಗಿರುತ್ತೆ, ಮತ್ತೆ ಯಾವುದೇ ರೀತಿ ರೆಡ್ನೆಸ್ ಆಗಲಿ ರ್ಯಾಷಸ್ ಆಗಲಿ ಬರೋದಿಲ್ಲ. ಸೊ ಈ ರೀತಿ ಒಂದು ರೊಟೀನ್ ಫಾಲೋ ಮಾಡಿದ್ರೆ ಯಾವಾಗಲೇ ನೀವು ತೆಗೆದ್ರೂ ಇರ್ರೆಸ್ಪೆಕ್ಟಿವ್ ಆಫ್ ಮಗುವಿಗೆ ರ್ಯಾಷಸ್ ಆಗಿದೆಯೋ ಬಿಟ್ಟಿದೆಯೋ ಆಯಿಲ್ನ ಅಪ್ಲೈ ಮಾಡಿಬಿಡಿ. ಸೊ ದಟ್ ಅದು ಮಾಯಿಶ್ಚರ್ನ ಹಿಡಿದಿಡತ್ತೆ ಸ್ಕಿನ್ನಲ್ಲಿ
ಅಂಡ್ ಇನ್ನೊಂದು ಹೇಳಬೇಕು ಅಂತಂದ್ರೆ ಮಕ್ಕಳಿಗೆ ಮಾಯಿಶ್ಚರ್ ಕಂಟೆಂಟ್ ಇನ್ನೂ ತಂತಾನೆ ಸ್ಕಿನ್ ಅಲ್ಲಿ ಡೆವಲಪ್ ಆಗಿರಲ್ಲ. ಸೊ ಹಾಗಾಗಿ ನಾವು ಚೆನ್ನಾಗಿ 6 hours ಒಂದ್ಸತಿ ಮಾಯಿಶ್ಚರೈಸ್ ಮಾಡಬೇಕು ಅಂತ ಹೇಳ್ತಾರೆ ಮಕ್ಕಳಿಗೆ. ಸೊ 6 hours ಒಂದ್ಸತಿ ನಾವು ಸ್ನಾನ ಮಾಡ್ಸಕ್ಕಾಗ್ಲಿಲ್ಲ ಅಂದ್ರೂ ತುಂಬಾ ಸ್ಟಿಕ್ಕಿ ಆಗಿರುವಂತ ಆಯಿಲ್ನು ಹಾಕ್ಬೇಡಿ. ಇವಾಗ ಈ ಹರಳೆಣ್ಣೆ ಆಗಿರ್ಬೋದು ಆ ಥರದ್ದೆಲ್ಲ, ಕೊಬ್ಬರಿ ಎಣ್ಣೆನೂ ಸ್ವಲ್ಪ ಜಾಸ್ತಿ ಜಿಡ್ಡು ತರ ಅನ್ಸುತ್ತೆ. ಮತ್ತೆ ಅರೋಮಾ ಕೂಡ ಕೆಲವೊಂದ್ಸತಿ ಇಷ್ಟ ಆಗಲ್ಲ ಅನ್ಸುತ್ತೆ. ಆಟ ಆಡ್ತಿದ್ದ ಟಿವಿ ನೋಡ್ಕೊಂಡು ಕಿರ್ಚಕ್ ಶುರು ಮಾಡಿದಾನೆ. ಸೊ ಹ್ಯಾವ್ ಟು ಗೋ. ಸೊ ಆದಷ್ಟು ಸ್ವಲ್ಪ ಚೆನ್ನಾಗಿರೋ ಫ್ರೇಗ್ರೆನ್ಸ್, ಥಿಕ್ನೆಸ್ ಕಮ್ಮಿ ಇರಬೇಕು. ಸೊ ಅದರಲ್ಲಿ ನಾನು ಹಿಮಾಲಯ ಬೇಬಿ ಮಸಾಜ್ ಆಯಿಲ್ ಏನಿದೆ ಅದು ಲೈಟ್ ವೆಯ್ಟ್ ಫಾರ್ಮುಲಾ ಅಂತ ಹೇಳ್ಬೋದು. ಒಂಥರ ನೀರ್ ತರ ಅನ್ಸುತ್ತೆ. ಸೊ ಹಚ್ಚಿದಾಗ್ಲೂ ಮಗುವಿಗೆ ಏನ್ ತುಂಬಾ ಇರಿಟೇಷನ್ ಆಗುವಂಥದ್ದಾಗಲ್ಲ. ಸೊ ಆ ರೀತಿ ಲೈಟ್ ಆಗಿರುವಂತ ಆಯಿಲ್ನ ಅಪ್ಲೈ ಮಾಡೋದ್ರಿಂದ ಮಗು ಕೂಡ ಕಂಫರ್ಟಬಲ್ ಆಗಿ ಇರುತ್ತೆ ಅಂಡ್ ಈಸಿಯಾಗಿ ನಾವು ಡೈಪರ್ಸ್ ಬಳಸ್ಬೋದು. ಸೊ ಎಸ್, ಇದಾಗಿತ್ತು ನನ್ನ ಡೈಪರ್ ಜರ್ನಿ. ಇದೊಂದು ವೆರಿ ವೆರಿ ಸಿಂಪಲ್ ಬ್ಲಾಗ್ ಆಯ್ತಾ. ಸೊ ನಾಳೆಯಿಂದ ನನ್ನ ಕಂಪ್ಲೀಟ್ ರೊಟೀನ್ ಏನಿದೆ ಅದನ್ನ ಶೂಟ್ ಮಾಡಿ ನಾನು ನನ್ನ ಜೊತೆ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ನಾಳೆಯಿಂದ ಐ ಆಮ್ ಗೋಯಿಂಗ್ ಟು ಬಿ ಕ್ವೈಟ್ ಕನ್ಸಿಸ್ಟೆನ್ಸ್ ಅನ್ಕೊಳ್ತೀನಿ. ಬಿಕಾಸ್ ಅದೇ ಬೈರವ್ ಸ್ಕೂಲ್ ಕಳಿಸ್ಬೇಕಾದಾಗ ಒಂದು ಸ್ವಲ್ಪ ಹರಿಬರಿ ಅಂತ ಅನ್ಸುತ್ತೆ ನನಗೆ. ಹಾಗಾಗಿ ಸ್ವಲ್ಪ ವಾಟ್ ಯು ವಾಂಟ್ ವೈಪ್ಸ್ ಚೆಕ್ ಪಾಟಿ ಮಾಡಿದಾನ. ಸೊ ಈಗ ತೊಗೊಂಡೋಗ್ತಾ ಇದ್ದಾನೆ. ಓಕೆ, ಸೊ ಎಸ್, ಪಾಟಿ ಬಂತು ಅಂತಂದರೆ ಯೂಶಲಿ ಪಾಪು 2 days once ಆ ಥರ ಮಾಡ್ತಾನೆ. ಕೆಲವೊಂದ್ಸತಿ 1 day once ಮಾಡ್ತಾನೆ. ಸೊ ಇಟ್ ಡಿಪೆಂಡ್ಸ್. ಬಟ್ ಮೋಸ್ಟ್ ಆಫ್ ದ ಟೈಮ್ ಇವತ್ತು ಮಾಡಿದಾನೆ ಅಂದರೆ ನಾಳೆ ಸಂಜೆನೆ ಮಾಡ್ತಾನೆ. ಇವತ್ತು ಸಂಜೆ ಮಾಡಿದ್ರೆ ನೆಕ್ಸ್ಟ್ ಸಂಜೆನೆ. ಅದ್ರ ಮಧ್ಯ ಮಾಡೋ ಅಂಥದ್ದು ಆ ಥರದ್ದು ಏನು ಮಾಡಲ್ಲ. ಈಸ್ ವೆರಿ ವೆರಿ ಕ್ಲೀನ್ ಆ್ಯಂಡ್ ಹೈಜೀನ್ ಬೇಬಿ ಅನ್ಬೋದು. ಸೊ ಓನ್ಲಿ ಪೀಸ್ ಅಷ್ಟೇ ಇರುತ್ತೆ. ಇಟ್ಸ್ ದಟ್ ರಬ್ಬರ್ ಶೀಟ್ ಇಸ್ ದಟ್. ಸೊ ಹಾಗಾಗಿ ಸ್ಪೇಸ್ ಏನಿದೆ ಅದನ್ನ ಕ್ಲೀನಾಗಿ ಇಟ್ಕೊಂಡಷ್ಟು ಮಗುವಿಗೆ ರ್ಯಾಷಸ್ನ ಕಮ್ಮಿ ಮಾಡ್ಬೋದು ನಾವು. ಆ್ಯಂಡ್ ಯಾವುದೇ ರೀತಿ ರ್ಯಾಷಸ್ ಕೂಡ ಆಗಿಲ್ಲ ಪಾಪುಗೆ. ಇಟ್ಸ್ ಆಲ್ಮೋಸ್ಟ್ ಬೀನ್ 4 months ನಾವು. ಸೊ ಇದೇ ರೂಟೀನ್ ನಾನು ಫಾಲೋ ಮಾಡ್ತಾ ಇದ್ದೀನಿ. ಯಾವುದೇ ರೀತಿ ರ್ಯಾಷಸ್ ಆಗೋದಾಗ್ಲಿ ಆ ಥರದ್ದು ಏನೂ ಆಗಿಲ್ಲ. ಓಕೆ, ಸೊ ಎಸ್, ಇದಾಗಿತ್ತು ಒಂದು ಸಿಂಪಲ್ ಆದಂಥ ವ್ಲಾಗ್. ನಾಳೆಯಿಂದ ನಾನು ಬೈರವ್ ಸ್ಕೂಲ್ಗೆ ಕರ್ಕೊಂಡು ಹೋಗೋ ರೂಟೀನ್ ಆಗಿರ್ಬೋದು, ಅವನಿಗೆ ಲಂಚ್ ಬಾಕ್ಸ್ ರೂಟೀನ್ ಆಗಿರ್ಬೋದು, ಅಥವಾ ನನ್ನ ಫುಡ್ ರೂಟೀನ್ ಆಗಿರ್ಬೋದು, ಇದಿಷ್ಟು ಕಂಟೆಂಟ್ನ ಶೂಟ್ ಮಾಡ್ಬೇಕಂತ ಅನ್ಕೊಳ್ತೀನಿ. ಬಟ್ ಆ ಹರಿಬರಿಯಲ್ಲಿ ತುಂಬ ಟೈಮ್ ತೊಗೊಳುತ್ತೆ. ಬಿಕಾಸ್ ನಾವು ಶೂಟ್ ಮಾಡಬೇಕಾದಾಗ ಇಟ್ ಟೇಕ್ಸ್ ನಮಗೆ ಒಂದು 1/2 hour ಬೇಕು ಕುಕ್ ಮಾಡೋಕ್ಕೆ. ಅಂದರೆ ನಾವು ಅದನ್ನು ಶೂಟ್ ಮಾಡಿ ಅದನ್ನು ಕುಕ್ ಮಾಡ್ತಾ ಇದ್ದೀವಿ ಅಂದರೆ ಹತ್ತತ್ರ 1 hour ಬೇಕಾಗುತ್ತೆ. ಸೊ ಹಾಗಾಗಿ ಕೆಲವೊಂದ್ಸತಿ ಕ್ಲಿಪ್ಪಿಂಗ್ಸ್ ಮಿಸ್ ಆಗಿಬಿಡುತ್ತೆ. ಸೊ ಅವಾಗ ನನಗೆ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ಸರಿ, ಓಕೆ ಬಿಡು, ಇನ್ನೊಂದ್ಸತಿ ಮಾಡೋಣ ಅಂತ. ಬಟ್ ಎಸ್, ಐ ಟ್ರೈ ಮೈ ಬೆಸ್ಟ್ ಟು ಕೀಪ್ ಆನ್ ಪೋಸ್ಟಿಂಗ್ ರೊಟೀನ್ಸ್. ತುಂಬ ಜನ ಕೇಳ್ತಾ ಇದ್ದೀರಾ ಮೇಡಮ್ ನಿಮ್ಮ ಡೈಲಿ ರೊಟೀನ್, ಊಟ ಏನು ಮಾಡ್ತೀರಾ ಅದನ್ನೆಲ್ಲ ಶೂಟ್ ಮಾಡಿ ತೋರಿಸಿ ಅಂತ. ಖಂಡಿತವಾಗ್ಲೂ ಆದಷ್ಟು ನಾನು ಟ್ರೈ ಮಾಡಿ ನಿಮಗೆ ನನ್ನ ಕಂಪ್ಲೀಟ್ ರೊಟೀನ್ನ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಸೊ ಐ ಹೋಪ್ ಇವತ್ತಿನ ಚಿಕ್ಕದಾದಂಥ ನಾನು ಫಾಲೋ ಮಾಡುವಂಥ ರೊಟೀನ್ ಅಥವಾ ಟಿಪ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನೀವು ಕೂಡ ಇದನ್ನು ನಿಮ್ಮ ಮಗುವಿಗೆ ಫಾಲೋ ಮಾಡಿ ನಿಮಗೆ ಕಮೆಂಟ್ ಮಾಡಿ ಹೇಳಿ ಇದು ವರ್ಕ್ ಆಗ್ತಾ ಇದೆಯಾ ಅಂತ ಹೇಳಿ. ಓಕೆ, ಸೊ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್. ಲವ್ ಯು ಆಲ್ ಅಂಡ್ ಬಾಯ್.